ಒಂದು ಮುಸ್ಲಿಂ ಕೊಲೆ, ಒಂದು ಮುಸ್ಲಿಂ ಹೆಣವನ್ನು ಉರುಳಿಸಿ ಆದ ಕೆಲವೇ ದಿನಗಳಲ್ಲಿ ಇಮ್ಮಿಡಿಯೇಟ್ ಮತ್ತೊಂದು ಹಿಂದೂ ಹೆಣ ಉರುಳುತ್ತೆ. ಈ ರೀತಿಯಾಗಿ ನಿರಂತರವಾಗಿ ಹಲವಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಇದು ಬಿಜೆಪಿ ಸರ್ಕಾರ ಇರ್ಬೋದು ಅಥವಾ ಕಾಂಗ್ರೆಸ್ ಸರ್ಕಾರ ಇರಬಹುದು, ಅಲ್ಲಿ ನಿರಂತರವಾಗಿ ನಡೀತಾ ಇದೆ. ಯಾಕೆ ಈ ರೀತಿ ನಡೀತಾ ಇದೆ ಅಂದರೆ RSS ಸಂಘ ಪರಿವಾರ, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು ಅಥವಾ ಇನ್ಯಾವುದೋ ಸಂಘಟನೆಗಳು ಹಿಂದುತ್ವದ ಒಂದು ಮುಖವಾಡವನ್ನು ಹಾಕೊಂಡು, ಕೇಸರಿ ಶಾಲ್ ಹಾಕೊಂಡು ಅನೈತಿಕ ಪೊಲೀಸ್ಗಿರಿಯನ್ನು ನಡೆಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸಾರ್ವಜನಿಕವಾಗಿ ದ್ವೇಷ ಭಾಷಣಗಳನ್ನು ಹುಟ್ಟುಹಾಕಿ ಆ ದ್ವೇಷ ಭಾಷಣಗಳ ಮೂಲಕ ಯುವಕರನ್ನ ಕೆರಳಿಸಿ ಅವರನ್ನು ಪ್ರಚೋದಿಸ್ತಾ ಇದ್ದಾರೆ. ನಿಜವಾದಂತಹ ಹಿಂದೂ ಆಗಿದ್ದರೆ ಅವನು ಈ ರೀತಿಯ ಏನು ಮುಸ್ಲಿಂ ಒಂದು ಮುಸಲ್ಮಾನರ ಆ ಒಂದು ನಡೆಯನ್ನ ಧಿಕ್ಕರಿಸಬೇಕು, ಅವರ ವಿರುದ್ಧ ಹೋರಾಟ ಮಾಡಬೇಕು. ಈ ಹಿಂದೆ ಇತಿಹಾಸದಲ್ಲಿ ಆಗಿ ಹೋದಂತಹ ಘಟನೆಗಳನ್ನು ಮೆಲುಕು ಹಾಕಿ ಅದಕ್ಕೆ ಪ್ರತೀಕಾರವನ್ನು ತಗೊಳ್ಬೇಕು ಅನ್ನುವಂತಹ ಪ್ರಚೋದನಾತ್ಮಕ ಭಾಷಣಗಳನ್ನು ಮಾಡುವಂತಹ ನೀಚ ಕೆಲಸವನ್ನ ಸಂಘ ಪರಿವಾರದವರು ಮಾಡ್ತಾನೆ ಇದ್ದಾರೆ. ಇತಿಹಾಸದಲ್ಲಿ ಕಳೆದ 1000 ವರ್ಷಗಳಲ್ಲಿ ಯಾವುದೋ ಸಂದರ್ಭದಲ್ಲಿ ಏನೋ ಘಟನೆ ನಡೆದಿದ್ದನ್ನ ಇವತ್ತು ಕೆದಕಿ ಕೆರಳಿಸ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಹಿಂದೂ ಯುವಕರು ತಮ್ಮ ಮನಸ್ಸಿನಲ್ಲಿ ಹಿಂದುತ್ವದ ಅಮಲ ಏರಿಸಿಕೊಳ್ತಾರೆ. ಆ ಅಮಲ ಏರಿಸಿಕೊಂಡು ಈ ಒಂದು ಮುಸಲ್ಮಾನರ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಸ್ನೇಹಿತರೆ, ಈ ಹಿಂದುತ್ವ ಅನ್ನುವಂತಹ ಈ ವಿಚಾರದ ಹಿನ್ನೆಲೆ ಹಿಂದೂ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಧರ್ಮ ಅಂದ್ರೆ ಏನು ಅನ್ನಂತಹ ಸಾಮಾನ್ಯ ಜ್ಞಾನ ಇಲ್ಲದ ಅವಿವೇಕಿಗಳು ಇವತ್ತು ಹಿಂದುತ್ವ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹಿಂದೂ ಅನ್ನುವಂಥದ್ದು ಒಂದು ಜೀವನ ಶೈಲಿ, ಉತ್ತಮ ಜೀವನ ಶೈಲಿ. ಹಿಂಸೆಯನ್ನ ಧಿಕ್ಕರಿಸಿ ಶಾಂತಿ ಸಹಬಾಳ್ವೆಯ ಮೂಲಕ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕುವಂಥದ್ದು ಧರ್ಮ. ಆದರೆ ಇವತ್ತು ಹಿಂದುತ್ವದ ಅಮಲೇರಿಸಿಕೊಂಡಂತಹ ಈ ಪಡ್ಡೆ ಹುಡುಗರು ಮುಸಲ್ಮಾನರನ್ನ ಹಿಂದುತ್ವದ ವಿಚಾರದಲ್ಲಿ ಧರ್ಮ ದ್ವೇಷವನ್ನ ಬೆಳೆಸ್ತಾ ಅದರ ಮೂಲಕ ಮುಸಲ್ಮಾನರನ್ನ ಹಗೆತನ ತೋರೋದಷ್ಟೇ ಅಲ್ಲ, ಅವರು ನಡೆಸುವ ಪ್ರತಿಯೊಂದು ಕಾರ್ಯವನ್ನು ವಿರೋಧ ಮಾಡ್ತಾನೆ ಬರ್ತಾ ಇದ್ದಾರೆ. ಹಿಜಾಬ್, ಹೆಣ್ಣು ಮಕ್ಕಳು ಬಟ್ಟೆಯನ್ನು ಧರಿಸುವಂಥದ್ದು ಇರಬಹುದು, ಹಲಾಲ್ ಕಟ್ ಮಾಂಸದ ವ್ಯಾಪಾರ ಇರಬಹುದು, ಅಥವಾ ಧರ್ಮ ದೇವಸ್ಥಾನಗಳ ಸುತ್ತಮುತ್ತಲು ನಡೆಯುವಂತಹ ವ್ಯಾಪಾರ ವಹಿವಾಟುಗಳಿರಬಹುದು, ಅಥವಾ ಯಾವುದೇ ರೀತಿಯ ವ್ಯಾಪಾರಗಳಿರಬಹುದು. ಇದನ್ನ ವಿರೋಧ ಮಾಡ್ತಾ ಅವರ ವಿರುದ್ಧ ಜಗಳ ತೆಗೆದು ತಮ್ಮ ಹೋರಾಟವನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಯಾವುದೋ ಮುಸಲ್ಮಾನ ದಾರಿಯಲ್ಲಿ ಹೋಗ್ತಾ ಇದ್ರೆ ಅವನ ಕಡೆಯಿಂದ ಜೈ ಶ್ರೀರಾಮ್ ಹೇಳಿಸುವಂಥದ್ದು, ಅಥವಾ ಗೋವಿನ ಒಂದು ರಕ್ಷಣಾ ಹೆಸರಿನಲ್ಲಿ ಗೋಹತ್ಯೆಯ ಸುಳ್ಳು ಮೊಕದ್ದಮೆಗಳನ್ನು ಅವರಿಗೆ ತಲೆಗೆ ಕಟ್ಟುವಂಥದ್ದು, ಅದರ ಮೂಲಕ ಗಲಾಟೆಗಳನ್ನು ಎಪ್ಪಿಸೋದು ಇತ್ಯಾದಿಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರದ ಎರಡೂ ಅವಧಿಯಲ್ಲೇ ಆಗ್ತಾ ಇದೆ. ಆದರೆ 2023ರಲ್ಲಿ ಬಂದಂತಹ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಹಿಡಿಲಿಕ್ಕೆ ನಾವು ಸಮಾನತೆಯ ಸಮಾಜವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಅಧಿಕಾರವನ್ನ ಹಿಡಿದಂತಹ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದನೂ ಹಿಂದೂ ವಿಚಾರದ ದ್ವೇಷ ಭಾಷಣಗಳಿಗೆ ಎಲ್ಲೋ ಒಂದ್ ಕಡೆ ಪ್ರೋತ್ಸಾಹ ಕೊಟ್ಟಂತೆ ಆಗ್ತಾ ಇದೆ. ಇದರ ಪರಿಣಾಮವಾಗಿ ಹಿಂದೂ ಕಾರ್ಯಕರ್ತರುಗಳು ಅಲ್ಲಲ್ಲೇ ದ್ವೇಷ ಭಾಷಣಗಳನ್ನು ಮಾಡ್ತಾ ಇದ್ದಾರೆ. ಇಂತಹ ದ್ವೇಷ ಭಾಷಣಗಳು ಇತ್ತೀಚಿನ ಈ 1-2 ವರ್ಷದಲ್ಲಿ ನಡೆದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದು ಶ್ರೀರಂಗಪಟ್ಟಣ ಇರಬಹುದು, ಅಥವಾ ಬಂಟ್ವಾಳ ಇರಬಹುದು, ಅಥವಾ ಪುತ್ತೂರು ಇರಬಹುದು, ಮಂಗಳೂರು ಜಿಲ್ಲೆ ಇರಬಹುದು, ಇತ್ಯಾದಿ ಶಿವಮೊಗ್ಗ ಇರಬಹುದು. ಈ ಎಲ್ಲ ಕಡೆ ನಿರಂತರವಾಗಿ ಬೆಳೆದು ಬರ್ತಾ ಇದ್ದಾವೆ. ಈ ಭಾಷಣಗಳಿಂದ ಯುವಕರು ಪ್ರಚೋದಿತರಾಗ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ನಮ್ಮ ಗೃಹ ಮಂತ್ರಿಗಳು ಹೇಳ್ತಾರೆ, ನಾವು ಯಾವುದೇ ಅಸಂವಿಧಾನಿಕ ಚಟುವಟಿಕೆಗಳಿಗೆ ಅವಕಾಶವನ್ನು ಕೊಡೋದಿಲ್ಲ ಅಂತ. ಆದರೆ RSSನವರು ಅಥವಾ ಸಂಘ ಪರಿವಾರದವರು ಸಭೆ ಸಮಾರಂಭಗಳನ್ನು ಮಾಡಬೇಕಾದ್ರೆ ಯಾವುದೇ ಅನುಮತಿಯನ್ನು ಪಡೆಯೋದಿಲ್ಲ. ಪೊಲೀಸ್ನವರಿಗೆ ಮಾಹಿತಿಯನ್ನು ಕೊಡ್ತಾರೆ, ಕೆಲವೊಮ್ಮೆ ಮಾಹಿತಿಯನ್ನು ಕೊಡೋದೇ ಇಲ್ಲ.
ಈ ಪ್ರವೃತ್ತಿ ಮುಂದುವರೆದಿದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿಲ್ಲ. ಇದರ ಪರಿಣಾಮವೇ ನಿನ್ನೆ ನಡೆದಂತಹ ಒಂದು ಕೊಲೆ. ಸುಶಾಂತ್ ಶೆಟ್ಟಿಯ ಆತ ಒಬ್ಬ ರೌಡಿ, ಆ ರೌಡಿಯ ಬೀದಿ ಜಗಳದಲ್ಲಿ ಅಂತ್ಯ ಆಯಿತು ಅನ್ನುವಂಥ ಕಾರಣವನ್ನ ಗೊತ್ತಿದ್ರೂ ಕೂಡ ಹಿಂದೂ ಪರಿವಾರದವರು, ಹಿಂದೂ ಸಂಘಟನೆಯ ನಾಯಕರುಗಳು 3 ದಿನಗಳ ಹಿಂದೆ ಒಂದು ಸಭೆಯನ್ನ ಏರ್ಪಡಿಸ್ತಾರೆ. ಆ ಸಭೆಯಲ್ಲಿ ಚಾಲೆಂಜ್ ಮಾಡಿ ಹೇಳ್ತಾರೆ, ನಾವು ಕದ್ದು ಮುಚ್ಚಿ ಯಾವುದೋ ವ್ಯಕ್ತಿಗಳನ್ನ ಬಲಿ ತಗೊಳ್ಳೋದಿಲ್ಲ, ಒಡೆಯೋದಿಲ್ಲ. ನಮ್ಮ ಹಿಂದುತ್ವದ ಕಾರ್ಯಕರ್ತನಿಗೆ ಯಾರು ಪ್ರಾಣ ತೆಗೆದ್ರು ಅದೇ ವ್ಯಕ್ತಿಗಳನ್ನ ಅದೇ ರೀತಿಯಲ್ಲಿ ಸಾರ್ವಜನಿಕರ ಮಧ್ಯದಲ್ಲಿ, ಮಾರ್ಕೆಟಿನ ಮಧ್ಯದಲ್ಲಿ ಅವರನ್ನ ಹೊಡಿತೀವಿ ಅನ್ನುವಂಥ ಮಾತುಗಳನ್ನ ಹೇಳಿದ ನಂತರವೂ ಪೊಲೀಸ್ ಇಲಾಖೆ ಜಾಗೃತ ಆಗಲಿಲ್ಲ. ಯಾವ ಉದ್ರೇಕಕಾರಿ ಭಾಷಣಗಳನ್ನು ಮಾಡಿದ್ರು ಆ ವ್ಯಕ್ತಿಗಳನ್ನ ಬಂಧಿಸಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಈಗಿರುವಂತಹ ಗೃಹ ಮಂತ್ರಿಗಳು ಅವರು ಅಸಮರ್ಥ ಗೃಹ ಮಂತ್ರಿಗಳು ಅಥವಾ ಇವತ್ತು ಪೊಲೀಸ್ ಅಧಿಕಾರಿಗಳು ಕೋಮುವಾದಿಗಳ ಅಥವಾ RSS ಸಂಘ ಪರಿವಾರದವರ ಬೂಟ್ ನೆಕ್ಕುವ ರೀತಿಯಲ್ಲಿ ಇದ್ದಾರಾ ಅನ್ನುವಂತಹ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಈ ಹಿಂದೆನೆ ನಾನು ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿದ್ದೆ, ಆದರೆ ಆ ಯಾವುದೇ ದೂರಿಗೆ ಸರಿಯಾದ ಕ್ರಮವನ್ನ ತಗೊಂಡಿಲ್ಲ. RSS ಸಂಘ ಪರಿವಾರದವರು ಅನುಮತಿ ತಗೊಳ್ಳೋದಿಲ್ಲ, ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ರೆ ಕರ್ನಾಟಕದ ಸುಮಾರು 15 ಜಿಲ್ಲೆಗಳವರು ಅಸಂಬದ್ಧವಾದಂತಹ ಇಂಬರಹಗಳನ್ನ ಕೊಡ್ತಾರೆ. RSS ಅಂದ್ರೆ ಅದೊಂದು ಗುಪ್ತ ಮಾಹಿತಿ ಅನ್ನೋ ರೀತಿಯಲ್ಲಿ ನನಗೆ ಇಂಬರಹಗಳನ್ನ ಕೊಟ್ಟಿದ್ದಾರೆ. ಈ ಎಲ್ಲ ವಿಚಾರಗಳನ್ನ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೂ ಕೊಟ್ಟಿದ್ದೇನೆ, ಗೃಹ ಮಂತ್ರಿಗಳಿಗೂ ಕೊಟ್ಟಿದ್ದೇನೆ, ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೇನೆ. ಆದರೆ ಇದರ ಬಗ್ಗೆ ಯಾರೂ ಕೂಡ ಗಂಭೀರವಾಗಿ ತಗೊಳ್ಳಿಲ್ಲ. ಅಂತಹ ಕಾರಣದಿಂದಾಗಿಯೇ ಇವತ್ತು ಕರ್ನಾಟಕದಲ್ಲಿ RSS ಮತ್ತು ಸಂಘ ಪರಿವಾರಕ್ಕೆ ಒಂದು ಪೊಲೀಸಿನ ಕೈಪಿಡಿ ಪ್ರತ್ಯೇಕವಾಗಿಯೇ ಇದೆಯಾ ಅನ್ನುವಂತಹ ಅನುಮಾನ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಸ್ನೇಹಿತರೆ, ಅಷ್ಟು ಮಾತ್ರ ಅಲ್ಲ, ಮಾಹಿತಿ ಹಕ್ಕಿಗೂ ಕೂಡ ಪ್ರತ್ಯೇಕವಾಗಿದೆಯಾ ಅನ್ನುವಂಥದ್ದು ಇವತ್ತು ಅವರು ಕೊಟ್ಟಿರುವಂಥ ದಾಖಲೆಗಳಿಂದ ಕಂಡು ಬರ್ತಾ ಇದೆ. 24/4 ಅಡಿ ಅನ್ನುವಂಥದ್ದು ಕೇಂದ್ರ ಸರ್ಕಾರ ರಚನೆ ಮಾಡಿರುವಂತಹ ಗುಪ್ತ ಮಾಹಿತಿ. ಆದರೆ RSS ಆ ಗುಪ್ತ ಮಾಹಿತಿಯ ಅಡಿಯಲ್ಲಿ ಬರ್ತದೆ ಅಂತೇಳಿ 10 ಜಿಲ್ಲೆಗಳವರು ಮಾಹಿತಿಯನ್ನ ಕೊಡ್ತಾರೆ ಅಂತ ಹೇಳಿದ್ರೆ RSS ಏನೊಂದು ಸೈನ್ಯನ ಅಥವಾ ಸೈನ್ಯಕ್ಕೆ ಸಮ ಅಂತ ಅನ್ಕೊಂಡಿದಾರ ನಮ್ಮ ಕರ್ನಾಟಕ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ? ಇಂತಹ ಪೊಲೀಸ್ ಇಲಾಖೆಯನ್ನ ಏನಂತ ಕರಿಬೇಕು? ಸರ್ಕಾರವನ್ನ ಏನಂತ ಕರಿಬೇಕು? ಈ ಸರ್ಕಾರವನ್ನ ನಾಮರ್ದ ಸರ್ಕಾರ ಅಂತ ಕರಿಬೇಕು ಅಥವಾ ಕೋಮುವಾದಿಗಳಿಗೆ ಸಹಕರಿಸ್ತಾ ಇರುವಂತಹ ಒಂದು ಬೇಜವಾಬ್ದಾರಿ ಸರ್ಕಾರ ಅಂತ ಕರಿಬೇಕು? ಇನ್ನು ನಮ್ಮ ಮುಖ್ಯಮಂತ್ರಿಗಳು ದಿನ ಬೆಳಗ್ಗೆ ಆದ್ರೆ ಗಂಟ್ಲು ಹರ್ಕೊಳ್ತಾ ಇದ್ದಾರೆ. ಅವರು ಪ್ರತಿ ಸಭೆ ಸಮಾರಂಭ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೇಳ್ತಾರೆ RSS ಬಿಜೆಪಿ, RSS ಬಿಜೆಪಿ, RSS ಬಿಜೆಪಿ ಅಂತ. ಅವರು ಮಾತನಾಡುವಂತ ಸಂದರ್ಭದಲ್ಲಿ ತಮ್ಮ ಗಂಟ್ಲನ್ನು ಹರ್ಕೊಂಡು RSS ವಿರುದ್ಧ ಮುಗಿಬೀಳ್ತಾರೆ. ಆದರೆ RSS ವಿರುದ್ಧ ಕೊಟ್ಟಿರುವಂತಹ ಒಂದೇ ಒಂದು ದೂರಿಗೆ ಇವತ್ತು ಮುಖ್ಯಮಂತ್ರಿಗಳು ಅಥವಾ ಗೃಹ ಮಂತ್ರಿಗಳು ಒಂದೇ ಒಂದು ಕಾನೂನು ಕ್ರಮ ತಗೊಂಡಿರುವಂತ ಒಂದು ಉದಾಹರಣೆ ಇದೆಯಾ? ವಿಧಾನ ಪರಿಷತ್ತಿನಲ್ಲಿ ಮಾಹಿತಿ ಕೊಡಬೇಕಾದಂತಹ ಸಂದರ್ಭದಲ್ಲಿ ಸುಳ್ಳು ಮತ್ತು ತಪ್ಪಾದ ಮಾಹಿತಿಗಳನ್ನು ಕೊಡ್ತಾ ಇರುವಂತಹ ಗೃಹ ಮಂತ್ರಿಗಳು ನಾಲಾಯಕರು ಅಂತ ಹೇಳಬೇಕಾಗತ್ತೆ. ರಾಜ್ಯದಲ್ಲಿ ಎಷ್ಟು ಜನರಿಗೆ ಇವತ್ತು ಪೊಲೀಸ್ ರಕ್ಷಣೆ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ 5 ಜನ ಅಂತ ಹೇಳ್ತಾರೆ. ಅದು ಸುಳ್ಳಾಗಿದೆ. ನಾನು ಸುಳ್ಳನ್ನು ಪ್ರೂವ್ ಮಾಡಲಿಕ್ಕೆ ಸಿದ್ಧ ಇದ್ದೀನಿ. ಸ್ನೇಹಿತರೆ, ಇಂತಹ ಅಸಮರ್ಥ ಮತ್ತು ಸೀಡ್ಲೆಸ್ ಅಂತ ಹೇಳಬೇಕಾಗತ್ತೆ ಇವತ್ತಿನ ಗೃಹ ಮಂತ್ರಿಗಳನ್ನ. ಅದರ ಪರಿಣಾಮವಾಗಿ ಮಂಗಳೂರಿನಲ್ಲಿ ನಿನ್ನೆ ಒಂದು ಮುಸಲ್ಮಾನರ ಕೊಲೆಯಾಗಿದೆ. ಬೀದಿ ಕಾಳಗದಲ್ಲಿ ಇವತ್ತು ಇಡೀ ರಾಜ್ಯಕ್ಕೆ ಈ ರೀತಿಯ ಕೋಮುಗಲಭೆ ಹಬ್ಬುವಂತಹ ದಿನಗಳು ದೂರ ಇಲ್ಲ. ಇವತ್ತು ನಮ್ಮ ಗೃಹ ಮಂತ್ರಿಗಳನ್ನ ಬದಲಾಯಿಸಬೇಕಾಗಿದೆ. ಅಕಸ್ಮಾತ್ ಬದಲಾಯಿಸದೇ ಇದ್ರೆ ಇಡೀ ರಾಜ್ಯಕ್ಕೆ ಕೋಮುಗಲಭೆ ಹಬ್ಬುತ್ತೆ. ಇವತ್ತು ಗಟ್ಟಿ ಧ್ವನಿಯಿಂದ ಹೇಳಿದ ಮಾತನ್ನು ಸಮರ್ಥವಾಗಿ ನಿಭಾಯಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯ ಇದ್ರೆ ಅದು ಒಬ್ಬರಿಬ್ಬರು ಕಡೆ. ಅದು ಒಂದು ಪ್ರಿಯಾಂಕ ಖರ್ಗೆ ಇರಬಹುದು. ಅವರು ಇತ್ತೀಚಿನ ದಿನಗಳಲ್ಲಿ ತಮ್ಮ ಭಾಷಣಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ.
ಆದರೆ ಆ ಒಂದು ಗಡಸು ಅಥವಾ ಒಂದು ಕಾರ್ಯವನ್ನ ನಿಭಾಯಿಸುವಂತಹ ಒಂದು ತಾಕತ್ತಿದ್ರೆ ಅದು BK ಹರಿಪ್ರಸಾದ್ಗೆ ಅನ್ನಂಥದ್ದು ನನಗೆ ಅನ್ನಿಸ್ತಾ ಇದೆ. ಇವತ್ತು RSS ಸಂಘ ಪರಿವಾರದವರ ಕುಟಿಲ ನೀತಿಗಳು, ಷಡ್ಯಂತ್ರಗಳು, ಮೋಸ ವಂಚನೆಗಳು ಇಡೀ ದೇಶಕ್ಕೆ ಅಲ್ಲ ಇಡೀ ಜಗತ್ತಿಗೆ ಗೊತ್ತಾಗ್ತಾ ಇದೆ. ಅವರು ದ್ವೇಷ ಭಾಷಣಗಳಿಂದ ಮುಸಲ್ಮಾನರನ್ನ ಪರಸ್ಪರ ವೈರಿಗಳಂತೆ ನೋಡ್ತಾ ಇದ್ದಾರೆ, ಎರಡೇ ಪ್ರಜೆಗಳಂತೆ ನೋಡ್ತಾ ಇದ್ದಾರೆ ಅನ್ನುವಂತಹ ಒಂದು ಈ ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂತಹ ಈ ಸಂದರ್ಭದಲ್ಲಿಯೂ ಕೂಡ ಈ ಕರ್ನಾಟಕದಲ್ಲಿ ಮುಸಲ್ಮಾನರು ನಾವು ಬದುಕೋದು ಹೇಗೆ, ನಾವು ನಾಗರಿಕರು ಹೌದೋ ಅಲ್ವೋ ಅನ್ನುವಂತಹ ಅನುಮಾನ ಸಂಶಯಗಳು ಮೂಡುವರಷ್ಟು ಮಟ್ಟಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಾ ಇದೆ. ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಕೇವಲ ಭಾಷಣಗಳಿಗೆ ಮಾತ್ರ ಸೀಮಿತ ಆಗಬೇಡಿ. ನಿಮ್ಮ ಕಟ್ಟುನಿಟ್ಟಿನ ಕಾರ್ಯಕ್ರಮಗಳನ್ನ ಜಾರಿ ಮಾಡೋದ್ರ ಮೂಲಕ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಸಮಸಮಾನತೆಯ ಒಂದು ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದ ವರ್ಗದವರ ಅಭಿವೃದ್ಧಿ ಮಾಡ್ತೀವಿ ಅಂತ ವಚನ ಕೊಟ್ಟಂತಹ ನೀವುಗಳು ಇವತ್ತು ಎಲ್ಲೋ ಒಂದ್ ಕಡೆ ಹಿಂದೂಗಳ ಜೊತೆಯಲ್ಲಿ ಒಳ ಒಪ್ಪಂದ ಮಾಡಿಕೊಂಡಂತೆ, ಹಿಂದೂ ಪಕ್ಷದವರ ಜೊತೆಯಲ್ಲಿ ಒಳ ಒಪ್ಪಂದ ಮಾಡಿಕೊಂಡಂತೆ ನಿಮ್ಮ ವ್ಯವಹಾರ ನಡೀತಾ ಇದೆ. ನೋಡಿ, ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಏನೊಂದು ಇಡೀ ದೇಶದಲ್ಲಿ ಕರ್ನಾಟಕ ಅಂತ ಹೇಳಿದ್ರೆ ಅದೊಂದು ಶಾಂತಿ ನೆಮ್ಮದಿಯ ತವರೂರು ಅನ್ನುವಂತ ಹೆಸರು ಪಡೆದಿದೆ. ಅಂತಹ ಕರ್ನಾಟಕದಲ್ಲಿ ಕರಾವಳಿಯಲ್ಲಿ ಇವತ್ತು ನಡೀತಾ ಇರುವಂತಹ ಈ ಕೊಲೆಗಳು ಇನ್ನು ಎಷ್ಟು ದಿನ ನಡಿಬೇಕು? ಎಷ್ಟು ತಾಯಂದಿರು ತಮ್ಮ ಕರುಳಿನ ಕುಡಿಯನ್ನ ಕಳ್ಕೊಂಡು ಕೊರಗಬೇಕಾಗಿದೆ? ಅದೆಷ್ಟು ಕುಟುಂಬಗಳು ಇನ್ನು ಈ ರೀತಿಯ ಕೋಮು ಗಲಭೆಗೆ ಅಥವಾ ಕೋಮು ದುಳ್ಳೂರಿಗೆ ಅಥವಾ ಹೆಣದ ರಾಜಕೀಯ, ಬಿಜೆಪಿಯವರ ಹೆಣದ ರಾಜಕೀಯಕ್ಕೆ ಕುಟುಂಬಗಳ ಸತ್ಯನಾಶ ಆಗಬೇಕಾಗಿದೆ. ಅದನ್ನ ಯಾರು ನಿಲ್ಲಿಸೋರು? ಯಾವಾಗ ನಿಲ್ಲಿಸುವಂತವರು? ನೀವು ಬಿಜೆಪಿಯವರ ಒಂದು ಹೆಣದ ರಾಜಕೀಯವನ್ನ ಧಿಕ್ಕರಿಸಿ ಅವರ ಹಿಂದುತ್ವದ ಹಿಂದುತ್ವದ ಮುಖವಾಡದಲ್ಲಿ ಅಧಿಕಾರ ಹಿಡಿತಾ ಇರುವಂತಹ ದ್ವೇಷದ ಒಂದು ರಾಜಕಾರಣವನ್ನ ಜನತೆಯ ಮುಂದಿಟ್ಟು ಅಧಿಕಾರ ಹಿಡಿದ್ರಲ್ಲ, ತಮ್ಮ ಮಾತನ್ನ ನೀವು ಉಳಿಸ್ಕೊಳ್ಬೇಕಾಗಿದೆಯಲ್ವಾ? ಆದ್ರೆ ದಿನ ಬೆಳಿಗ್ಗೆ ಹೇಳ್ತೀರಿ ನಾವು ನುಡಿದಂತೆ ನಡೆದಂತಹ ಸರ್ಕಾರ. ನುಡಿದಂತೆ ನಡೆದಿದ್ದರೆ ಇವತ್ತು ಈ ರಾಜ್ಯದಲ್ಲಿ ಮುಸಲ್ಮಾನರು ಒಂದು ಆತಂಕದ ಪರಿಸ್ಥಿತಿಯಲ್ಲಿ ಬದುಕಬೇಕಾದಂತ ಪರಿಸ್ಥಿತಿ ಇತ್ತ? ಇವತ್ತು ಯಾವ ಒಂದು ಮುಸಲ್ಮಾನ ಡ್ರೈವರ್ಗಳಿದ್ದಾರೆ, ಅದರಲ್ಲೂ ಅಕಸ್ಮಾತ್ ಯಾವ ಒಂದು ಆಂಬ್ಯುಲೆನ್ಸ್ ನಲ್ಲಿ ಕೆಲಸ ಮಾಡುವಂತವ್ರು ಇದ್ದಾರೆ, ಅಂತವರು ಯಾವುದೋ ಒಂದು ಹಿಂದೂ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅಕಸ್ಮಾತ್ ಆತ ಮರಣಿಸಿದರೆ ಅದಕ್ಕೆ ಕಾರಣ ಮುಸಲ್ಮಾನ ಆ ಡ್ರೈವರ್ ಅನ್ನುವಂತಹ ಒಂದು ಆರೋಪವನ್ನ ಕಟ್ಟುವಂತ ದಿನಗಳು ದೂರ ಇಲ್ಲ. ಅದೇ ರೀತಿಯಲ್ಲಿ ಆಸ್ಪತ್ರೆಯಲ್ಲಿರುವಂತಹ ವೈದ್ಯರು ಅವರು ಸರಿಯಾಗಿ ಟ್ರೀಟ್ಮೆಂಟ್ ಕೊಡದೆ ಸಾಯಿಸಿದ್ರು ಅಂತ ಹೇಳಿ ಆ ಡಾಕ್ಟರ್ ಅನ್ನು ಹೊಡೆಯುವಂತಹ ದಿನಗಳು ದೂರ ಇಲ್ಲ. ಈಗಾಗಲೇ ಅಂತಹ ಸಣ್ಣ ಪುಟ್ಟ ಘಟನೆಗಳು ಅಲ್ಲಲ್ಲಿ ನಡೆದಿದ್ದಾವೆ. ಇಂತಹ ನೂರಾರು ಘಟನೆಗಳನ್ನ ಸೃಷ್ಟಿ ಮಾಡೋದಕ್ಕೋಸ್ಕರ RSS ಬಿಜೆಪಿ ಸಂಘ ಪರಿವಾರದವರು ತಯಾರಾಗಿ ನಿಂತಿದ್ದಾರೆ, ಷಡ್ಯಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. RSS ನ ಒಂದು ಅಂಗಸಂಸ್ಥೆಯಾಗಿರುವಂತಹ ಮುಸಲ್ಮಾನರ ಸಂಘಟನೆ ರಾಷ್ಟ್ರೀಯ ಮುಸ್ಲಿಂ ಮಂಚ್ ಅನ್ನುವಂತಹ ಒಂದು ಸಂಘಟನೆಯಲ್ಲಿರುವಂತಹ ಮುಸಲ್ಮಾನರನ್ನ ಬಳಸಿಕೊಂಡು ಇವತ್ತು ದ್ವೇಷದ ಭಾಷಣಗಳನ್ನ ಅಥವಾ ದ್ವೇಷದ ಒಂದು ಕಿಡಿ ಹಚ್ಚುವಂತಹ ಒಂದು ದೃಶ್ಯಗಳು ಕೂಡ ಇವತ್ತು ಹೊರಗಡೆ ಓಡಾಡ್ತಿದ್ದಾವೆ ಅನ್ನುವಂತಹ ಒಂದು ಆತಂಕ ಜನರಲ್ಲಿ ಕೇಳಿ ಬರ್ತಾ ಇದೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ RSS ನವರ ಹಿಡನ್ ಅಜೆಂಡಾ, ಅದು ಬಿಜೆಪಿಯನ್ನ ಅಧಿಕಾರದಲ್ಲಿ ಕೂಡಿಸುವಂತ ಏಕಮಾತ್ರ ನಿಷ್ಠೆಯಾಗಿದೆ. RSS ನವರು ಹಾಕೊಂಡಿರುವಂತದ್ದು ದೇಶಭಕ್ತಿ, ತ್ಯಾಗ, ಸೇವೆ, ಪ್ರಾಮಾಣಿಕತೆ, ಇದು ಕೇವಲ ಹೊರನೋಟ ಅಷ್ಟೇ. ಅವರ ನಿಜವಾದಂತಹ ಅಜೆಂಡಾ ಇರುವಂತದ್ದು ಬಿಜೆಪಿಯನ್ನು ಅಧಿಕಾರಕ್ಕೆ ಕೊಡಿಸುವಂಥದ್ದು. ಅದು ಇಲ್ಲದೆ ಇದ್ದರೆ, ನಿಜವಾಗಿಯೂ ಅವರು ಪ್ರಾಮಾಣಿಕರು, ದೇಶಭಕ್ತರೇ ಆಗಿದ್ದರೆ ಇವತ್ತು ಬಿಜೆಪಿಯಲ್ಲಿರುವಂತಹ ಅತ್ಯಾಚಾರಿಗಳು, ಅನಾಚಾರಿಗಳು, ವ್ಯಭಿಚಾರಿಗಳು, ದುಷ್ಟ ಭ್ರಷ್ಟರನ್ನ ಸಪೋರ್ಟ್ ಮಾಡಬಾರದಿತ್ತು. ಆದ್ರೆ ಅವರು ಎಂತಹ ವ್ಯಕ್ತಿಯೇ ಇರ್ಲಿ, ಅತ್ಯಾಚಾರಿಯೇ ಇರ್ಲಿ, ಭ್ರಷ್ಟಾಚಾರಿಯೇ ಇರ್ಲಿ, ಅವರನ್ನ ಬೆಂಬಲಿಸ್ತಾ ಇದ್ದಾರೆ. ಅದಕ್ಕೆ ಕಾರಣವೇ ಅವರ ಹಿಡನ್ ಅಜೆಂಡಾ.
ಬಿಜೆಪಿಯನ್ನು ಅಧಿಕಾರದಲ್ಲಿ ಕೂರಿಸುವಂಥದ್ದು, ಹಿಂದೂ ರಾಷ್ಟ್ರದ ಹೆಸರಿನಲ್ಲಿ ಈ ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿಸ್ತಾ ಅಧಿಕಾರವನ್ನ ಗಟ್ಟಿಗೊಳಿಸ್ಕೊಂಡು ಮುಂದುವರಿಯುವಂಥದ್ದು. ಸ್ನೇಹಿತರೆ, ಈ ಹಿನ್ನೆಲೆಯಿಂದ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಇದರಲ್ಲಿ 3 ಪ್ರಮುಖವಾದ ಪಾತ್ರಗಳಿದೆ. ಒಂದು, ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಎಲ್ಲೋ ಒಂದ್ ಕಡೆ ಸಂಘ ಪರಿವಾರದ ಗುಲಾಮರಂತೆ ನಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಹೋಮ್ ಮಿನಿಸ್ಟ್ರು ಅವರು ಇವತ್ತು ಒಳ ಒಪ್ಪಂದ ಮಾಡಿಕೊಂಡಂತೆ ಅಥವಾ ಕೋಮುವಾದಿಗಳ ಮೇಲಿನ ಯಾವುದೇ ದೂರುಗಳಿಗೆ ಸರಿಯಾದ ಕಠಿಣ ಕ್ರಮ ತಗೊಳ್ಳದೇ ಇರುವಂತ ಪರಿಣಾಮವಾಗಿ ಇವತ್ತು ಕರಾವಳಿ ಜಿಲ್ಲೆಯಲ್ಲಿ ಕೋಮು ಗಲಭೆಗಳು, ಅದರ ಮೂಲಕ ಹೆಣಗಳು ಉರುಳುವಂತ ಒಂದು ಪರಿಸ್ಥಿತಿ ಬಂದು ನಿಂತಿದೆ. ಅದಕ್ಕಾಗಿ ನಾನು ನೇರವಾಗಿ ಗಟ್ಟಿಯಾಗಿ ಹೇಳ್ತಾ ಇದ್ದೇನೆ, ಈ ರಾಜ್ಯದ ಗೃಹ ಮಂತ್ರಿಗಳು ಖಡಕ್ಕಿಲ್ಲ. ಅವರು ತಮ್ಮ ಚಾತುರ್ಯವನ್ನ, ಅಧಿಕಾರವನ್ನ ಸರಿಯಾದ ರೀತಿಯಲ್ಲಿ ನಡೆಸ್ತಾ ಇಲ್ಲ. ಇದರ ಪರಿಣಾಮವಾಗಿ ದಿನಕ್ಕೊಂದು ಹೆಣ ಉರುಳುವಂತಹ ಪರಿಸ್ಥಿತಿ ಬರಬಹುದು. ಅದು ಆಗಬಾರದು ಅಂದ್ರೆ ಈ ರಾಜ್ಯದಲ್ಲಿ ಗೃಹ ಮಂತ್ರಿಗಳ ಬದಲಾವಣೆ ಆಗಬೇಕು ಮತ್ತು ಮುಖ್ಯಮಂತ್ರಿಗಳು ಕೇವಲ ಒಣ ಭಾಷಣಕ್ಕೆ ಸೀಮಿತ ಆಗಬಾರದು, ಅದನ್ನ ಕಾರ್ಯರೂಪಕ್ಕೆ ತರುವಂತ ಕೆಲಸವನ್ನ ಮಾಡಲಿ. ಈ ನಾಡಿನ ಜನತೆ ನೆಮ್ಮದಿಯಿಂದ ಬದುಕುವಂತೆ ಆಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.